ನಮಸ್ಕಾರ ವೀಕ್ಷಕರೇ, ಇಪ್ಪನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 85. ಲೇಖಕರು ಕೈಸರ್ ಜಹಾ. ಆರ್ಯನ್ ಕಡೆ ನೋಡುತ್ತಾ ಕಾವ್ಯ ಬೇಸರದಿಂದ, ನಾನು ತಾಯಿಯಾಗುತ್ತೀನಿ ಅಲ್ವಾ ಎಂದು ಕೇಳಿದಾಗ ಆರ್ಯನ್ ಸ್ವಲ್ಪ ಸಮಾಧಾನ ಪಟ್ಟವನು ಆಕೆಯನ್ನು ಎರಡೂ ಕೈಗಳಿಂದ ಬಳಸಿಕೊಳ್ಳುವನು. ಆರ್ಯನ್, ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ ಎಂದಾಗ ನಕ್ಕವನು, ಕಾವ್ಯ, ನಾವಿಬ್ಬರೂ ಹತ್ತಿರವಾಗಿ ಸಂಸಾರ ನಡೆಸಲು ಶುರುವಾಗಿ ಎಷ್ಟು ದಿನ ಆಯಿತು? ಅಷ್ಟಕ್ಕೂ ಅದಕ್ಕೆಲ್ಲ ಇನ್ನೂ ಸಮಯ ಇದೆ. ನಮ್ಮ ಮದುವೆಯಾಗಿ ಇನ್ನೂ 1 ವರ್ಷವೂ ಆಗಿಲ್ಲ. ಇಷ್ಟು ಬೇಗ ಈ ಚಿಂತೆ ಯಾಕೆ? ಇನ್ನೂ ತುಂಬ ಟೈಮ್ ಇದೆ. ಜಾಸ್ತಿ ತಲೆ ಕೆಡಿಸಿಕೊಳ್ಳಬೇಡಿ. ಏನಂದ್ರಿ? ಸೀಮಾ ಮತ್ತು ಚಾಂದಿನಿ ತಾಯಿಯಾಗುತ್ತಿದ್ದಾರೆ ಅಲ್ಲವಾ? ಅಂದರೆ ನೀವು ಮದುವೆ ಮುಂಚೆನೇ ನನಗೆ ಸಿಕ್ಕಿರುತ್ತಿದ್ದರೆ ಇವಾಗ ನಿಮಗೂ ಏನಿಲ್ಲ ಎಂದರೂ 7 ತಿಂಗಳು ಆಗಿರುತ್ತಿತ್ತು ಅಲ್ವಾ ಎಂದು ನಕ್ಕಾಗ ಅವನು ಹೇಳಿದ ಮಾತುಗಳನ್ನು ಅರ್ಥೈಸಿಕೊಂಡವಳು ಆರ್ಯನ್ ಎಂದು ಅವನ ಹೊಟ್ಟೆಗೆ ಗುದ್ದುವಳು. ಮತ್ತಿನ್ನೇನು ಕಾವ್ಯ, ಏನೇನೋ ಯೋಚನೆ ಮಾಡಿಕೊಂಡು ಸುಮ್ಮನೆ ಮನಸ್ಸಿಗೆ ಬೇಜಾರು ಮಾಡಿಕೊಂಡರೆ ಹೇಗೆ? ಯಾವ ಸಮಯದಲ್ಲಿ ಏನೇನು ಆಗಬೇಕೋ ಅಂತ ಬರೆದಿರುತ್ತದೆಯೋ ಅದು ಆಗಿಯೇ ತೀರುತ್ತೆ. ಅದಕ್ಕೆ ಅನಿಸುತ್ತೆ ಮೇಡಮ್ ಅವರು ಇವತ್ತು ಜಾಸ್ತಿ ಖುಷಿಯಲ್ಲಿ ಇಲ್ಲದೆ ಏನೋ ಯೋಚನೆ ಮಾಡುತ್ತಾ ಇರೋದು ಅಂತ ಎಂದು ಹೇಳಿದಾಗ, ನಿಮಗೆ ಹೇಗೆ ತಿಳಿಯಿತು ಆರ್ಯನ್ ಎಂದು ಕೇಳುವಳು. ನನ್ನಲ್ಲಿ ನೀವು ಬೆರೆತು ಹೋಗಿದ್ದೀರಾ ಕಾವ್ಯ. ಯಾವಾಗ ನೀವು ಹೇಗೆ ಇರುತ್ತೀರಾ ಎನ್ನುವುದು ನಿಮ್ಮ ಮುಖ ನೋಡಿಯೇ ನಾನು ಹೇಳಬಲ್ಲೆ ಎಂದಾಗ, ಐ ಲವ್ ಯು ಆರ್ಯನ್ ಎನ್ನುವಳು. ಆಕೆಯ ನೆತ್ತಿಯನ್ನು ಚುಂಬಿಸಿ, ನಾನೂ ಅಷ್ಟೇ ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ. ನೀವಿಲ್ಲದೆ ಈ ಆರ್ಯನ್ ಇಲ್ಲ ಕಾವ್ಯ ಎಂದು ಹೇಳುವನು. ಬನ್ನಿ ಮಲಗೋಣ ಎಂದು ಆಕೆಯನ್ನು ತನ್ನ ತೋಳಿನಲ್ಲಿ ಮಲಗಿಸಿಕೊಳ್ಳುವನು. ಕಾವ್ಯ ಓಡಾಟ ಮಾಡಿ ಸುಸ್ತಾಗಿದ್ದವಳು ತನ್ನ ಇನಿಯನ ಅಪ್ಪುಗೆಯಲ್ಲಿ ಸುಖ ನಿದಿರೆಗೆ ಜಾರುವಳು. ಆಕೆಯನ್ನು ಹಾಗೆಯೇ ನೋಡಿದವನು, ಯಾವ ಅದೃಷ್ಟ ಮಾಡಿದ್ದೇನೋ ಏನೋ ಈ ದೇವತೆ ನನ್ನ ಬಾಳಿನಲ್ಲಿ ಬರೋದಕ್ಕೆ ಎಂದುಕೊಂಡವನು ನೆತ್ತಿಯನ್ನು ಮತ್ತೊಮ್ಮೆ ಚುಂಬಿಸಿ ತಾನು ಮಲಗುವನು. ಅಂದು ಬೆಳಗ್ಗೆ ಚಿರಂತ್ ಮತ್ತು ಸೀಮಾಳ ಮದುವೆಯ ದಿನ. ಬೆಳಗ್ಗೆ ಎದ್ದ ಎಲ್ಲರೂ ತಿಂಡಿ ಮುಗಿಸಿ ಸ್ನಾನ ಮಾಡಿ ಬೇಗನೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡಲು ಸಿದ್ಧರಾಗುವರು. ಸೀಮಾ ಬಿಳಿ ಬಣ್ಣದ ಸೀರೆಗೆ ಹಸಿರು ಬಣ್ಣದ ಬಾರ್ಡರ್ ಇದ್ದ ರೇಷ್ಮೆ ಸೀರೆಯನ್ನು ಧರಿಸಿ ಕೈ ತುಂಬ ಕಪ್ಪು ಬಳೆ ಧರಿಸಿದವಳು. ಅದರ ಜೊತೆ 2 ಚಿನ್ನದ ಬಳೆಯನ್ನು ಹಾಕುವಳು. ಕೊರಳಿಗೆ ಒಂದು ಚಿಕ್ಕ ಚೈನ್ ಹಾಗೂ ಲಾಂಗ್ ಸರ ಹಾಕುವಳು. ಸೀಮಾ ಬೇಡವೆಂದರೂ ಶರ್ಮಿಳಾ ಪಾರ್ಲರ್ ಅವರನ್ನು ಕರೆಸಿ ಆಕೆಗೆ ಮೇಕಪ್ ಮಾಡಲು ಹೇಳುವರು. ಜನಾರ್ದನ್ ರವರು ಜಯದೇವ್ ಅವರಿಗೆ ಮನೆಯ ಹತ್ತಿರಕ್ಕೆ ಬನ್ನಿ, ಇಲ್ಲಿಂದಲೇ ಒಟ್ಟಿಗೆ ಹೋಗೋಣ ಎನ್ನುವರು. ಜಯದೇವರವರ ಮನೆಯಲ್ಲಿ ಜಾನಕಿ ಬೆಳಗ್ಗೆ ಎಲ್ಲ ಅಡುಗೆಯ ವ್ಯವಸ್ಥೆ ಮಾಡಿ ಕೆಲಸದವಳಿಗೆ ಟಿಫಿನ್ ಬಾಕ್ಸ್ಗೆ ಹಾಕಿಕೊಡು ಎಂದು ಹೇಳಿ ತಾವು ರೆಡಿಯಾಗಲು ಹೋಗುವರು. ಕಾವ್ಯ ಆರ್ಯನ್ ಕೊಡಿಸಿದ ಹಸಿರು ಮತ್ತು ನೀಲಿ ಬಣ್ಣದ ರೇಷ್ಮೆ ಸೀರೆ ಧರಿಸಿದವಳು ಸೊಂಟಕ್ಕೆ ಪಟ್ಟಿ ಕಟ್ಟಿ ಕೈ ತುಂಬ ಹಸಿರು ಮತ್ತು ನೀಲಿ ಬಳೆ ಹಾಕಿದವಳು ಕೊರಳಿಗೆ ಮಾಂಗಲ್ಯದ ಜೊತೆ ಒಂದು ಚಿಕ್ಕ ಹರಳಿನ ನೆಕ್ಲೆಸ್ ಹಾಕುವಳು. ಕೂದಲನ್ನು ಬಾಚಿ ಜಡೆ ಹಾಕಿದವಳು ಇನ್ನೇನು ಹೂವು ಮುಡಿಯಬೇಕು ಎನ್ನುವಾಗ ಅಲ್ಲಿಗೆ ಬಂದ ಆರ್ಯನ್ ಆಕೆಯನ್ನು ನೋಡಿ ಉಫ್ ಎನ್ನುವನು. ಅವನನ್ನು ಹಿಂತಿರುಗಿ ನೋಡಿದವಳು, ಏನು ಆರ್ಯನ್, ಮೇಕಪ್ ಏನಾದರೂ ಜಾಸ್ತಿ ಆಯ್ತಾ ಎಂದು ಕೇಳಿದಾಗ, ನೀವು ಹೀಗೆ ರೆಡಿಯಾದರೆ ನಾನು ಹೇಗೆ ಇರೋದು ಕಾವ್ಯ ಎಂದು ಹೇಳಿ ಪಟ್ಟನೆ ಕೆನ್ನೆಗೆ ಮುತ್ತು ನೀಡುವನು. ಆರ್ಯನ್, ಸುಮ್ಮನೆ ಇರಿ, ಮೇಕಪ್ ಎಲ್ಲ ಹೋಗುತ್ತೆ, ತಗೊಳ್ಳಿ ಹೂ ಮುಡಿಸಿ ಎಂದು ನೀಡಿದಾಗ ಆಕೆಯ ಕೈಯಿಂದ ಮಲ್ಲಿಗೆ ಹೂವನ್ನು ಪಡೆದವನು ನೀಟಾಗಿ ಮುಡಿಸಿ, ಆಹಾ ಎಂತಹ ಘಮ ಎನ್ನುವಾಗ, ನಾನು ರೆಡಿಯಾಗಿದ್ದು ಆಯಿತು. ನಿಮಗಾಗಿ ನಾನೇ ತೆಗೆದಿರುವ ನಿಮ್ಮ ಶರ್ಟ್ ಮತ್ತು ಪಂಚೆ ಎಂದು ಹೇಳಿದಾಗ, ಹೋಗಿ ಕಾವ್ಯ, ನಾನು ಹಾಕಲ್ಲ ಇದನ್ನು ಎನ್ನುವನು.
ಇಲ್ಲ ಆರ್ಯನ್, ಇದನ್ನೇ ಹಾಕಬೇಕು, ಬೇಗ ಉಟ್ಟು ರೆಡಿಯಾಗಿ ಬನ್ನಿ ಎಂದು ಹೇಳಿ ಹೊರ ಹೋಗುವಳು. ಅಶ್ವಿನಿ ಸಹ ಇಂದು ರೇಷ್ಮೆ ಸೀರೆಯನ್ನು ಉಟ್ಟಿದ್ದಳು. ಆಕೆಯನ್ನು ನೋಡಿದ ಕಾವ್ಯ, ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯಾ ಅಶ್ವಿನಿ ಎನ್ನುವಾಗ, ನೀವೇನು ಕಡಿಮೆನಾ ಅತ್ತಿಗೆ, ನೀವು ಅಷ್ಟೇ ಸೂಪರ್ ಎಂದು ಹೇಳುವಳು. ಬೇಗ ಬೇಗನೆ ಎಲ್ಲರೂ ರೆಡಿಯಾದವರು ಬಾಡಿಗೆ ಕಾರಿನಲ್ಲಿ ಜನಾರ್ದನ್ ಅವರ ಮನೆ ಬಳಿ ಬರುವರು. ಕಾವ್ಯಳನ್ನು ನೋಡಿದ ಪ್ರತೀಕ್ನ ಮನಸ್ಸು ಮತ್ತೆ ನೋವಿನಿಂದ ಒದ್ದಾಡುವುದು. ಶರ್ಮಿಳಾ ಸಹ ಆಕೆಯನ್ನು ಹಾಗೇ ನೋಡಿದವರು, ತುಂಬ ಮುದ್ದಾಗಿ ಕಾಣಿಸುತ್ತಿದ್ದೀಯಾ ಕಾವ್ಯ ಎನ್ನುವರು. ಅದಕ್ಕೆ ಪ್ರತಿಯಾಗಿ ಮುಗುಳು ನಗೆ ನೀಡುವಳು. ಜೊತೆಯಲ್ಲಿ ಎಲ್ಲರೂ ಅಲ್ಲಿಂದ ಹೊರಟವರು ದೇವಸ್ಥಾನಕ್ಕೆ ಹೋಗುವರು. ಅಲ್ಲಿ ಚಿರಂತ್, ಅವನ ತಾಯಿ ಹಾಗೂ ತಂಗಿಯರು ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ. ಚಿರಂತ್ ಅವನ ಗೆಳೆಯರನ್ನು ಸಹ ಕರೆದಿರುವುದಿಲ್ಲ. ಚಿರಂತನ ನೋಡಿದ ಅಶ್ವಿನಿಗೆ ಒಂದು ರೀತಿ ಕಸಿವಿಸಿ ಎನ್ನಿಸುವುದು. ಆದರೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡವಳು ಅವನ ಕಡೆಗೆ ಮತ್ತೆ ನೋಡಬಾರದು. ಅವನು ಈಗ ನನಗೆ ಯಾರೂ ಅಲ್ಲ, ಸಂಬಂಧದಲ್ಲಿ ನನಗೆ ಭಾವ ಆಗಬೇಕು, ಆ ಬೆಲೆಯನ್ನು ನಾನು ಉಳಿಸಿಕೊಳ್ಳಬೇಕು ಎಂದುಕೊಳ್ಳುತ್ತಾ ಸುಮ್ಮನಾಗುವಳು. ಮನೋಹರ್ ಮತ್ತು ಸಂಗೀತ ಚಾಂದಿನಿಯ ಜೊತೆ ಬರುವರು. ಆಕೆಗೆ ಬರೋದಕ್ಕೆ ಸ್ವಲ್ಪವೂ ಇಷ್ಟವಿರೋದಿಲ್ಲ. ತನ್ನ ತಂದೆ ತಾಯಿಯ ಒತ್ತಾಯದ ಮೇರೆಗೆ ಬಂದಿದ್ದಳು. ಪ್ರತೀಕ್ನನ್ನು ನೋಡಿಯೂ ನೋಡದ ಹಾಗೆ ನಿಲ್ಲುವಳು. ಪ್ರತೀಕ್ ಸಹ ಅಷ್ಟೇ, ಅವಳ ಕಡೆಗೆ ನೋಡುವುದೇ ಇಲ್ಲ. ಇದೆಲ್ಲವನ್ನು ಗಮನಿಸಿದ ಕಾವ್ಯ, ಇವರಿಬ್ಬರ ಮಧ್ಯೆ ಎಲ್ಲವೂ ಸರಿಯಿಲ್ಲ ಎಂದು ಮನಸ್ಸಿನಲ್ಲಿಯೇ ತಿಳಿದುಕೊಳ್ಳುವಳು. ಆರ್ಯನ್ ತನ್ನ ಹೆಂಡತಿಯನ್ನೇ ಕಣ್ತುಂಬ ನೋಡುವುದರಲ್ಲಿ ಮಗ್ನನಾಗಿರುವನು. ಮುಹೂರ್ತ 11:30ಕ್ಕೆ ಇರೋದು. ಪುರೋಹಿತರು ಬಂದವರು ಹುಡುಗ ಹುಡುಗಿಯನ್ನು ಕೂರಿಸಿ ಎಲ್ಲ ಶಾಸ್ತ್ರಗಳನ್ನು ಮಾಡಿ ಮುಗಿಸುವರು. ಕೊನೆಗೆ ಸೀಮಾಳ ಕೊರಳಿಗೆ ಚಿರಂತ್ ತಾಳಿ ಕಟ್ಟುವನು. ಎಲ್ಲ ಮುಗಿದ ಮೇಲೆ ಅಲ್ಲಿಯೇ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರೂ ಊಟಕ್ಕೆ ಕೂರುವರು. ಸೀಮಾ ಅಪ್ಪಿತಪ್ಪಿಯೂ ಚಿರಂತ್ನನ್ನು ನೋಡುವುದಿಲ್ಲ. ಅವನ ಪಕ್ಕವೇ ಊಟಕ್ಕೆ ಕುಳಿತಿದ್ದರೂ ಸಹ ತನ್ನ ಪಾಡಿಗೆ ತಾನು ಊಟ ಮಾಡುವಳು. ಊಟ ಮುಗಿಸಿದ ಎಲ್ಲರೂ ಅಲ್ಲಿಂದ ಹೊರಡುವರು. ಸಂಗೀತ ಕಾವ್ಯಳಿಗೆ ಮನೆಗೆ ಬಂದು, ತುಂಬ ದಿನಗಳು ಕಳೆದಿದೆ, ಬಾರಮ್ಮ ಒಂದು ಸಾರಿ ಎಂದು ಕರೆದು ಹೋಗುವರು. ಚಾಂದಿನಿ ಆಗಲೂ ಸಹ ಯಾರೊಬ್ಬರ ಜೊತೆಗೂ ಸರಿಯಾಗಿ ಮಾತನಾಡುವುದಿಲ್ಲ. ಕಾವ್ಯ ಯಾಕೆ, ಏನು, ಎತ್ತ ಎಂದು ಕೇಳಿದರೂ ಆಕೆಗೂ ಸರಿಯಾದ ಉತ್ತರ ನೀಡದೆ ಸುಮ್ಮನೆ ಹೋಗಿ ಕಾರಿನಲ್ಲಿ ಕುಳಿತುಕೊಳ್ಳುವಳು. ಪ್ರತೀಕ್ ತನಗೆ ಕೆಲಸ ಇದೆ ಎಂದು ಹೇಳಿ ಅಲ್ಲಿಂದ ಹೋಗುವನು. ದೇವಸ್ಥಾನದಿಂದ ಹೊರಟ ಎಲ್ಲರೂ ನವ ವಧೂವರನನ್ನು ಹೊಸ ಮನೆಗೆ ಕರೆದುಕೊಂಡು ಹೋಗುವರು. ಶರ್ಮಿಳಾ ಸೀಮಾ ಅತ್ತೆಗೆ ಮನೆ ತುಂಬಿಸಿಕೊಳ್ಳಲು ಹೇಳುವರು. ಮನೆಯನ್ನು ನೋಡಿದವರು ಇಷ್ಟು ದೊಡ್ಡ ಮನೆ ಎಂದು ಆಶ್ಚರ್ಯದ ಜೊತೆ ಸಂತಸ ಪಡುವರು. ಚಿರಂತ್ ಏನೂ ಖರ್ಚಿಲ್ಲದೆ ಒಳ್ಳೆಯ ಮನೆ ಸಿಕ್ಕಿದೆ ಎಂದು ಮನಸ್ಸಿನಲ್ಲಿಯೇ ಖುಷಿ ಪಡುವನು. ಸ್ವಲ್ಪ ಸಮಯ ಎಲ್ಲರೂ ಅಲ್ಲಿಯೇ ಇದ್ದವರು ಮನೆಯ ಸಾಮಾನುಗಳನ್ನು ಜೋಡಿಸಿ, ಸೀಮಾಳ ಅತ್ತೆಗೆ ಸರಿತಾ 1 ತಿಂಗಳಿಗೆ ಸಾಕಾಗುವಷ್ಟು ದಿನಸಿ ಇದೆ, ಅದನ್ನೆಲ್ಲ ಬಳಸಿಕೊಳ್ಳಿ ಎಂದು ಹೇಳಿದವರು ತಮ್ಮ ಮಗಳನ್ನು ಅಪ್ಪಿಕೊಂಡು ಅಳುವರು. ಸರಿತಾ ಮತ್ತು ಸೀಮಾಳನ್ನು ಶರ್ಮಿಳಾ ಮತ್ತು ಜಾನಕಿ ಸಮಾಧಾನ ಮಾಡಿದವರು, ಇಲ್ಲೇ ಹತ್ತಿರದಲ್ಲಿಯೇ ಇರೋದು, ಹಾಗಾಗಿ ನಾವು ಬಂದು ಹೋಗುತ್ತಿರುತ್ತೇವೆ ಎನ್ನುವರು. ತನ್ನ 2 ಮಾವಂದಿರನ್ನು ಅಪ್ಪಿ ಜೋರಾಗಿ ಅಳುವಳು ಸೀಮಾ. ಅವರೂ ಸಹ ಆಕೆಗೆ ಅದೇ ರೀತಿ ಸಾಂತ್ವನ ಹೇಳುವರು. ಸುಮಾರು ಸಂಜೆ 5 ಗಂಟೆಗೆ ಅಲ್ಲಿಂದ ಎಲ್ಲರೂ ಹೊರಡುವರು. ಸೀಮಾ ಭಾರವಾದ ಮನಸ್ಸಿನಿಂದಲೇ ಎಲ್ಲರನ್ನೂ ಬೀಳ್ಕೊಡುವಳು. ಕಾವ್ಯಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡವಳು ಆಗಾಗ ಬಂದು ಹೋಗುತ್ತಿರು ಕಾವ್ಯ ಎಂದು ಕರೆಯುವಳು. ಕಾವ್ಯ ಸರಿ ಎಂದು ಹೇಳಿ ಹೋಗುವಳು. ಸೀಮಾ ತನಗಾಗಿ ಮೀಸಲಾಗಿದ್ದ ಮೇಲಿನ ರೂಮಿಗೆ ಹೋಗುವಳು. ಎಲ್ಲರೂ ಬೇಸರದಿಂದಲೇ ಮನೆಗೆ ಬರುವರು. ಸರಿತಾ ಮನೆಗೆ ಬಂದವರು ತಮ್ಮ ಮಗಳನ್ನು ನೆನಪಿಸಿಕೊಂಡು ತುಂಬ ಅಳುವರು. ಶರ್ಮಿಳಾ ಮತ್ತೆ ಸಮಾಧಾನ ಮಾಡಿದವರು ಸ್ವಲ್ಪ ಸಮಯ ಹೋಗಿ ಮಲಗಿ ಎಂದು ಹೇಳುವರು. ಇತ್ತ ಜಯದೇವರವರು ಮನೆಗೆ ಬಂದವರು ತಾನೂ ಅಂಗಡಿಗೆ ಹೋಗುತ್ತೇನೆ ಎಂದು ಹೊರಡುವರು. ಆರ್ಯನ್ ಅಪ್ಪ ಅಮ್ಮ, ನಾನು ಇವತ್ತು ಸಂಜೆ ನನ್ನ ಫ್ರೆಂಡ್ ಮಗುವಿನ ಬರ್ತ್ಡೇ ಪಾರ್ಟಿ ಇದೆ, ಹೋಗಿ ಬರುತ್ತೇವೆ ಎನ್ನುವಾಗ ಕಾವ್ಯ, ಎಲ್ಲಿ ಆರ್ಯನ್ ಎಂದು ಕೇಳುವರು. ಇಲ್ಲಿಯೇ ಮೈಸೂರಿನಲ್ಲಿಯೇ ಅಮ್ಮ,
ನಾವು ಬರೋದು ಲೇಟಾಗಬಹುದು. ತುಂಬ ಲೇಟಾದರೆ ನೀವು ಮಲಗಿ ನಮ್ಮನ್ನು ಕಾಯಬೇಡಿ. ನಾವು ಅಲ್ಲಿಯೇ ಉಳಿದುಕೊಂಡು ಬೆಳಗ್ಗೆ ಬರುತ್ತೇವೆ ಎನ್ನುವನು. ಜಾನಕಿಯವರು ಯಾವತ್ತೂ ಇಲ್ಲದೆ ಇವತ್ತು ತಮ್ಮ ಮಗ ಹೀಗೆ ಹೊರಗೆ, ಅದು ಫ್ರೆಂಡ್ ಮನೆಯಲ್ಲಿ ಉಳಿದುಕೊಳ್ಳುವೆ ಎಂದು ಹೇಳುತ್ತಿದ್ದಾನಲ್ಲ, ಇರಲಿ ಬೇಡ ಎಂದು ಹೇಳಿ ಅವನಿಗೆ ಬೇಸರ ಮಾಡುವುದು ಬೇಡ ಎಂದು ಸರಿ ಹುಷಾರು ಕಣಪ್ಪ ಎಂದು ಹೇಳುವರು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.